ನಮಸ್ಕಾರ ರೀ, ಹೆಂಗದಿರಿ? ನಾನು ಶ್ವೇತಾ. ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗೆ ಗೊತ್ತಿದ್ರದೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾಡ್ಬೇಡ್ರಿ. ಸಿಎಂ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ನಾಚಿಕೆ ಆಗೋದಿಲ್ಲ. ಇದೇನಪ್ಪ, ಶ್ವೇತಕ್ಕ ಮಿರ್ಚಿ ಮಂಡಕ್ಕಿ ಶುರು ಆಗ್ತಿದ್ದಂಗೆನೆ ಎಷ್ಟು ಸಿಟ್ಟಿಗೆ ಎದ್ದು ಬಿಟ್ಟಾರ ಅಂತ ಅನ್ಕೊಡ್ರಿ ನೀವ. ಬಿಡ್ರಿ, ನಾ ಹಂಗೆಲ್ಲ ಸಿಟ್ಟಿಗೆ ಹೇಳುವುದಿಲ್ರಪ್ಪ. ಇಲ್ಲೊಬ್ಬ ವಿದ್ಯಾರ್ಥಿನಿ ಕೇಳಲಿಕ್ಕತ್ತಿರುವಂತಹ ಪ್ರಶ್ನೆ ಇದು. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಏನಾರ ಉತ್ತರ ಕೊಡ್ತಾರ ನೋಡ್ಬೇಕು. ಆದ್ರ ಆಗಿದ್ಲೇನಂತ ಹೇಳ್ತೀನಿ ಕೇಳ್ರಿ. ಈ ಸ್ಕೂಲು, ಕಾಲೇಜು, ವಿಶ್ವವಿದ್ಯಾಲಯ, ಶಿಕ್ಷಣ ಸಂಸ್ಥೆಗಳು ಯಾವುದರ ಇರ್ಲಿ, ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ, ದವಾಖಾನೆಗಳು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಂತಾರಲ್ಲ, ಈ ವಿದ್ಯಾರ್ಥಿಗಳಿಂದ, ಪೇಷಂಟ್ಗಳಿಂದ ದೊಡ್ಡ ದೊಡ್ಡ ಮೊತ್ತದ ರೊಕ್ಕ ವಸೂಲಿ ಮಾಡುದ್ರಾಗ ಯಾವಾಗ್ಲೂ ಮುಂದಿರ್ತಾರ. ಆದ್ರ ಅದಕ್ಕೆ ತಕ್ಕಂತಹ ಸೌಲಭ್ಯಗಳು ಕೊಡಬೇಕಾ? ಹೌದಾ ಇಲ್ಲಿ ಹೇಳ್ರಿ. ನಾ ಮಾತಾಡ್ಲಿಕ್ಕತ್ತಿರೋದು ಈ ಐಷಾರಾಮಿ ಹೈಟೆಕ್ ಫೆಸಿಲಿಟಿಗಳ ಬಗ್ಗೆ ಅಲ್ರಪ್ಪ. ಬೇಸಿಕ್ ನೀಡ್ಸ್ ಅಂತಾರ ನೋಡ್ರಿ, ಅದು. ಈಗ ಒಂದು ಸ್ಕೂಲು, ಕಾಲೇಜು ಅಂತ ಅಂದ ಮ್ಯಾಲ ಅಲ್ಲಿ ಸ್ವಚ್ಛತೆ, ಶುಚಿತ್ವ ಬಹಳ ಮುಖ್ಯ. ಅದ್ರಾಗೂ ಶೌಚಾಲಯಗಳು ಸ್ವಚ್ಛ ಇರಬೇಕು. ಇಲ್ಲಂದ್ರ ಅದರಿಂದ 108 ರೋಗಗಳಿಗೆ ನಾವೇ ಆಹ್ವಾನ ಕೊಟ್ಟಂಗ. ಪಾಪ ಇಲ್ಲೊಬ್ಬ ವಿದ್ಯಾರ್ಥಿನಿ ಕಾಲೇಜ್ನಾಗಿನ ಕೆಟ್ಟ ವ್ಯವಸ್ಥೆಯಿಂದ ಬಹಳ ಸಿಟ್ಟಿಗೆದ್ದು ಬಿಟ್ಟ, ತನ್ನ ತ್ರಾಸ್ ಹೇಳ್ಕೊಳಿಕತ್ತ. ಕೇಳ್ರಿ ಒಂದ್ಸಲ ವಿದ್ಯಾರ್ಥಿನಿ ಮಾತು. ಮುಖ್ಯಮಂತ್ರಿಗಳೇ ಬಂದ್ ನೋಡ್ರಿ ನಮ್ ಕಾಲೇಜ್ ನ. ಫಸ್ಟ್ ಸಿದ್ದರಾಮಯ್ಯ ಅವರು ನಮ್ ಕಾಲೇಜ್ ಇಂದಾನೆ ಹೋಗಿರೋದು. ಅವ್ರು ಕುತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ನಾಚಿಕೆ ಆಗಲ್ವಾ ಸರ್? ಅವ್ರಿಗೆ ಏನೂ ಇಲ್ಲ ಇಲ್ಲಿ, ಎಂತದ್ದು ಇಲ್ಲ ಇಲ್ಲಿ. ಏನಿದೆ ಕಾಲೇಜ್ ಅಲ್ಲಿ? ಏನಿಲ್ಲ. ಕಾಲೇಜ್ ಬಿಲ್ಡಿಂಗ್ ಗಳು ನೋಡ್ಕೊಂಡು ಸೇರ್ಕೋಬೇಕಷ್ಟೇ ಕಾಲೇಜ್ಗೆ. ಒಳಗಡೆ ಮೇಲ್ ಉಳ್ಕೊಂಡ್ ತಳ್ಕೊಂತಾರಲ್ಲ ಸರ್, ಹಂಗೆ ಒಳಗೆಲ್ಲ ಗಲೀಜು. ಮೇಲ್ ಮಾತ್ರ ಚೆನ್ನಾಗಿದೆ ಕಾಲೇಜ್ ನೋಡಕ್ಕೆ, ಎಲ್ಲ ಗಲೀಜಾಗಿದೆ. ಬನ್ನಿ, ಬೇಕಾದ್ರೆ ನೀವು ಬನ್ನಿ, ತೋರಿಸ್ತೀವಿ ವಾಶ್ರೂಮ್ಸ್ ನ, ಗರ್ಲ್ಸ್ ವಾಶ್ರೂಮ್ಸ್ ನ ನೋಡಿ ಬನ್ನಿ. ಇನ್ಫೆಕ್ಷನ್ ಆಗುತ್ತೆ ಸರ್. ಯೂರಿನ್ ಇನ್ಫೆಕ್ಷನ್ ಆದ್ರೆ ಯಾರು ಸರ್ ಬರ್ತಾರೆ? ನಮ್ಗೆ ಹೇಳ್ಕೊಳಕ್ ಆಗುತ್ತೆ ಸರ್? ಪೇರೆಂಟ್ಸ್ ಆದ್ರೂ ಇಲ್ಲಿ ಗಂಟ ಬಂದು ಬ್ಯಾಕು ಲೆಕ್ಚರ್ಸ್ ಎಲ್ಲ ಮೇಲ್ಗಡೆ ಡಿಪಾರ್ಟ್ಮೆಂಟ್ ಎಲ್ಲ ಕ್ಲೀನ್ ಆಗಿದೆ ವಾಶ್ರೂಮ್ಸ್. ಸ್ಟೂಡೆಂಟ್ಸ್ ಯಾಕಾಗಿಲ್ಲ? ಇವ್ರಿಗೆ ಮಾತ್ರ ಸೇಫ್ಟಿನಾ? ಇವ್ರಿಗೆ ಮಾತ್ರ ಸೆಕ್ಯೂರ್ ಆಗಿರ್ಬೇಕಾ? ನಾವುಗಳೇನೋ ಅಲ್ವಾ ಫೀಸ್ ಕಟ್ತಾ ಇದೀವಿ ಸರ್. ನಾವ್ ಕೇಳೋದಿಕಾರ ಇಲ್ವಾ ನಮ್ಗೆ? ಸರ್ ಹುಷಾರಿಲ್ಲ ಅಂತ ನಾವು ಬರ್ದೇ ಹೋದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. ಹುಷಾರಿಲ್ಲ ಅಂತ ಕೊಟ್ಟರು ಅಟೆಂಡೆನ್ಸ್ ಕೊಡೋದಿಲ್ಲ ಸರ್. ಎಕ್ಸಾಮ್ ಲಾಸ್ಟ್ ಮಂತ್ ನಮಗೆ ಲಾಸ್ಟ್ ವರ್ಕಿಂಗ್ ಡೇಸ್ ಇದೆ ಸರ್. ನೆಕ್ಸ್ಟ್ ಗೆ ನಮ್ಗೆ ಎಕ್ಸಾಮ್ ಇದೆ. ಎಕ್ಸಾಮ್ ನಮ್ಗೆ ಸಿಲೆಬಸ್ ಸ್ಟಾರ್ಟ್ ಆಗಿಲ್ಲ. ಎಲ್ಲೋ ಒಬ್ಬೊಬ್ರು ಇದಾರೆ, ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಮಾಡ್ತಾರೆ, ಹೋಗ್ತಾರೆ. ಇನ್ನು ಸಿಲೆಬಸ್ ಗಳು ನಮಗೆ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗಿಲ್ಲ. ಪೋರ್ಷನ್ಸ್ ಮುಗ್ದಿಲ್ಲ, ಎಕ್ಸಾಮ್ ಬರ್ತಿದೆ, ಟೆಸ್ಟ್ ಬರ್ತಿದೆ. ಯಾರು ಮಾಡ್ಕೊಡೋರು ನಮ್ಗೆ? ಇವಾಗ ಬಂದಿರ್ತೀವಿ 6:30ಗೆಲ್ಲ ಲ್ಯಾಬ್ ಇರುತ್ತೆ. ತಿಂಡಿ ಮಾಡ್ಕೊಂಡು ಬಂದಿರೋದಿಲ್ಲ. ನಾವು ಬಂದಿರ್ತೀವಿ, ಲಾಸ್ಟ್ ಮೆಸೇಜ್ ಆಗ್ತಾರೆ ಸರ್ ನಮಗೆ ಹುಷಾರಿಲ್ಲ, ನಾವು ಬರಲ್ಲ ಅಂತ ಮೆಸೇಜ್ ಆಗ್ತಾರೆ. ನಾವು ಬರ್ದೇ ಹೋದಾಗ ಇವ್ರು ಹಂಗೆ ಕೇಳ್ತಾರ. ವಾಪಸ್ ಹೋಗ್ತೀವಿ ನಾವು ಹಾಸ್ಟೆಲ್ಗೆ. ಬಂದು ಬರೋದೇ ಇಲ್ಲ, ಗ್ರೂಪ್ ಮೆಸೇಜೇ ಹಾಕಲ್ಲ ನಮ್ಗೆ. ಈಕಿನ ಧೈರ್ಯ ಮೆಚ್ಚಬೇಕು ನೋಡ್ರಿ. ಸಿಎಂ ಸಿದ್ದರಾಮಯ್ಯನವ್ರಿಗೆ ನಾಚಿಕೆ ಆಗುದಿಲ್ಲ ಏನಂತ ಕೇಳಲಿಕ್ಕಪ್ಪ. ಹೋಗ್ಬಿಡ್ರಪ್ಪ ಕಡಿಕ. ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರೇ ಎಲ್ಲಿದ್ದೀರಪ್ಪ ಅಂತ ಕೇಳ್ಬೇಕು. ಸ್ವಲ್ಪ ಈ ಹುಡುಗಿ ಮಾತ ಕೇಳ್ರಿ. ಇಲ್ಲರೆ ಇಂಥ ಶಿಕ್ಷಣ ಸಂಸ್ಥೆಗಳದಾಗಿನ ಅಧ್ವಾನನ ಸರಿ ಮಾಡ್ಲಿಕ್ಕ ಪ್ರಯತ್ನ ಪಟ್ರ ಒಂದು ದೊಡ್ಡ ಉಪಕಾರ ಆಗ್ತೈತಿ ನೋಡ್ರಪ್ಪ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹತ್ಯೆಗೆ ಸ್ಕೆಚ್ ರೂಪಿಸಾರ ಅಂತ ಸುದ್ದಿನೇ ಸುದ್ದಿ. ಏಪ್ರಿಲ್ 15ನೇ ತಾರೀಕು ಅಂದ್ರ ನಾಳೆಗೆ ಈ ಪ್ಲಾನ್ ಹಾಕೊಂಡಾರಂತ. ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಪ್ರವಾದಿ ವಿರುದ್ಧ ಮಾತಾಡದವರಿಗೆ ಶಿಕ್ಷೆ ಅಂದ್ರ ತಲೆ ಕತ್ತರಿಸುವ ಒಂದೇ ಶಿಕ್ಷೆ ಅಂತ ಹೇಳಿ ಒಬ್ಬ ಹೇಳಿ ವಿಡಿಯೋನೇ ಮಾಡಿ ಹರಿಬಿಟ್ಟಿದ್ದ. ಅಷ್ಟೇ ಅಲ್ಲ, ಆಡಿಯೋ ರೆಕಾರ್ಡಿಂಗ್ ಸಹಿತ ಸಿಕ್ಕೈತಿ. ಅವರ ಮುಸ್ಲಿಂ ನಾಯಕ सीधा सर तन से जुदा ಅಂತ ಹೇಳಿ ಬಹಿರಂಗವಾಗಿ ಹೇಳಿಕತ್ತಾರ. ಕೇಳ್ರಿ. अस्सलाम वालेकुम सब भाइयों दोस्तों को, आज मुझे एक सबसे बड़ी मीटिंग में बुलाया गया था। एमएमसी की मीटिंग में आलमगीर हॉल में रखे थे। बीजापुर के सब दिग्गज मेंबर वहाँ पे शामिल थे, वहाँ पे उलमा इकराम भी शामिल थे। तो वहाँ पे फैसला हुआ 15 तारीख को बीजापुर बंद। और रही बात यत्नाल का फाइनल डे, उन्हें आश्वासन के बारे में अनब शनब ऐसे बात करा उन्हें, उसके खिलाफ में 1 लाख लोग जमा हो रहे हैं 15 तारीख को। और सब जना फैसला करें इस बार उसका डी एंड, या उन्हें अरेस्ट होना या सब के सब उसके घर को निकलना। रैली वहां सीधा उसके घर को निकल रही है। मेहरबानी करके 15 तारीख को सब के सब तुम्हारे जो भी दोस्त अतराफ, तुम्हारे भाई बहन, जो भी तुम्हारे रिश्तेदार हैं, सबको इतला करो। 15 तारीख को अम्बेडकर सर्कल में सुबह 10 बजे जमा होना। तो इस बार उसका फाइनल डे है। अब तक उसे हर बार मेमोरेंडम दे रहे थे, तो क्या हुआ, तो उन्हें बेल पर छूट रहा था। मगर इस बार ऐसा नहीं है। इस बार उसका फाइनल डे है, उन्हें अरेस्ट होना या उसका सर तन से जुदा होना।
जो भी तुम्हारे अतराफ के दोस्ता वगैरह हैं सबको बोलो 15 तारीख को बंद, 15 तारीख जो भी काम वगैरह सब छुट्टी करना, अम्बेडकर सर्कल को जमा होना, एथेनॉल का फाइनल डे, एथेनॉल सीधा झन्नू में जाना, इस तरह बात हुई है एमएमसी में हमारे पूरे मेंबरों के बीच में। या बीजापुर दिग्गज सब के सब उलमा इकराम भी थे, पूरे मेंबर भी थे। मेहरबानी करके सबको बोलना 15 तारीख पूरा बंद और अम्बेडकर सर्कल जमा होना इंशाल्लाह। ಅಲ್ರಿ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಏನಾದ್ರೆ ಕ್ರಮ ಕೈಗೊಳ್ತೈತ್ಯಾ? ಈ ತರ ಒಂದು ಯೋಜನೆ ರೂಪಿಸಿ ಇಷ್ಟೆಲ್ಲಾ ಮಂದಿ ಲಕ್ಷಗಟ್ಲೆ ಮಂದಿ ಅವರ ವಿರುದ್ಧ ಸ್ಕೆಚ್ ಹಾಕ್ಲಿಕತ್ತಾರ, ಸಾಯಿಸ್ಬೇಕಲ್ಲಿಕತ್ತಾರತ್ತ. ನನಗರ ಒಂದೊಂದ್ಸಲ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಬಗ್ಗೆ ಅಂಜಿಕೆ ಬರ್ತೈತ್ರಿ. ಏನ್ ಕೇಳತ್ನು, ಇದೆಲ್ಲ ಸಹಜ, ಇದೆಲ್ಲ ಕಾಮನ್ ಅಂತ ಅಂದ್ಬಿಟ್ರೆ ಏನ್ ಮಾಡ್ಬೇಕು ಹೇಳ್ರಿ? ಇನ್ನು ಬೆಂಗಳೂರಿನ ಐತಿಹಾಸಿಕ ಕರಗ ಉತ್ಸವ ಇದೇನಪ್ಪಾ? ಕರಗ ಉತ್ಸವ ಮುಗಿದ್ಮೇಲೆ ಇದ್ರ ಯಾಕೆ ಸುದ್ದಿ ತೆಗ್ದಿರ ಅನ್ಕೊಡ್ರಿ ನೀವು? ಕರಗದ ಕೊರಗು ಕೇಳ್ಬೇಕಲ್ರಿ. ಉತ್ಸವ ಮುಗಿದ್ರು ಸಹಿತ ಕರಗಕ್ಕ ಏನ್ ರೊಕ್ಕ ಬಿಡುಗಡೆ ಆಗ್ಬೇಕಾಗಿತ್ತು, ದೇವಸ್ಥಾನದ ಖಾತೆಗೆ ಬರ್ಬೇಕಾಗಿತ್ತಲ್ಲ, ಅದು ಬರ್ಲೇ ಇಲ್ಲ. ಉತ್ಸವ ಮುಗಿದ್ರು ಸಹಿತ ಬಿಬಿಎಂಪಿ 1.5 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿತ್ತಂತ. ಆದ್ರ ಆ ರೊಕ್ಕ ಬಿಡುಗಡೆ ಆಗ್ಲಿಲ್ಲ. ಅಷ್ಟೇ ಅಲ್ಲ, 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ಬೇಕಾಗಿತ್ತು ಜಿಲ್ಲಾಧಿಕಾರಿಗಳು, ಅದನ್ನೂ ದೇವಸ್ಥಾನದ ಖಾತೆಗೆ ಬರ್ಲಿಲ್ಲಂತ. ಪೂಜಾರಿಗಳೇ ಸ್ವಂತ ರೊಕ್ಕ ಖರ್ಚು ಮಾಡ್ಯಾರ. ಇದೇ ಮೊದಲನೇ ಸಲ. ದೇವಸ್ಥಾನ ಹಿಂಗಾದ್ರೆ ಮುಜರಾಯಿ ಇಲಾಖೆದಾಗ ಯಾಕಿರ್ಬೇಕು ಸರ್ಕಾರ? ಸುಮ್ಮನೆ ನಮಗ್ ಕೊಟ್ಟು ಬಿಡ್ರಿ ಅಂತ ಅವರು ದೇವಸ್ಥಾನ ವ್ಯವಸ್ಥಾಪಕ ಮಂಡಳಿಯವರು ಒತ್ತಾಯಿಸ್ಲಿಕತ್ತಾರ. ಮತ್ ಕರೆಯೋದ ಇಲ್ಲ ಅಂತ ಹೇಳ್ರಿ. ಸುಮ್ಮ ಪೇಪರ್ನ್ಯಾಗ ಹೆಸರಿದ್ರೆ ಸಾಕ, ಅದ್ರ ಜವಾಬ್ದಾರಿ ತಗೋಬೇಕಿಲ್ಲ. ಐತಿಹಾಸಿಕ ಕರಗ ಈ ಸಲ ಒಂದು ಹೊಸ ಇತಿಹಾಸ ಬರ್ದಂಗ ಆಯ್ತು. ಅದು ಏನ ಚಲೋ ಇತಿಹಾಸ, ನೆನಪಿಸ್ಕೊಳ್ಳುವಂತ ಇತಿಹಾಸ ಅಲ್ರಪ್ಪ, ಕೆಟ್ಟ ಇತಿಹಾಸ ಅನ್ಬೇಕು. ಯಾಕಂದ್ರೆ ಇದೇ ಮೊದಲನೇ ಸಲ ಪೂಜಾರಿಗಳ ತಮ್ಮ ರೊಕ್ಕದಾಗ ಕರಗ ಉತ್ಸವ ಮಾಡಿ ಮುಗಿಸಿದವನು ಹೆಂಗಿರ್ಬೇಕು ಹಣೆ ಬರಪ್ಪ. ಇದ್ರ ಬಗ್ಗೆ ಬಹಳ ಬೇಸರ ವ್ಯಕ್ತಪಡಿಸ್ಲಿಕತ್ತಾರ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆದ್ರೆ ಇದುವರೆಗೂ ನಮ್ಗೆ ಸರ್ಕಾರ ಮೀಸಲಿಟ್ಟಿರೋ ಹಣ ನಮ್ಗೆ ಇನ್ನ ಬಿಡುಗಡೆ ಆಗಿಲ್ಲ. ಇದು 9ನೇ ದಿವಸ ಜಾತ್ರೆ ನಡೀತಾ ಇದೆ. ಆದ್ರೆ ನಾನು ಅಧ್ಯಕ್ಷ, ನಾನು ಪೂಜಾರಿ ಅವರು, ಇತಿಹಾಸದಲ್ಲೇ ಪೂಜಾರಿ ಅವರು ದುಡ್ಡು ಹಾಕೊಂಡು ಮಾಡ್ತಾ ಇರೋದು ಇದೇ ಫಸ್ಟ್ ಅನ್ಸುತ್ತೆ. ಅವರು, ನಾನು ಮತ್ತೆ ನಮ್ಮ ಕಮಿಟಿ ಅವರು ನಾವೇ ದುಡ್ಡು ಹಾಕಿ ಇಷ್ಟು ದಿವಸ ಜಾತ್ರೆ ನಡೆಸಿರೋದು. ಇವಾಗ ಮುಜರಾಯಿ ಅವ್ರು ಬರ್ತಾರೆ, ನಿಮ್ಗೆ ಯಾಕೆ ಇನ್ನ 2 ದಿವಸ ರಿಲೀಸ್ ಆಗ್ಬಿಡುತ್ತೆ, 1 ದಿವಸ ರಿಲೀಸ್ ಆಗುತ್ತೆ, ಯಾಕಂದ್ರೆ ನಮ್ಗೊಂದು ಕೋರ್ಟ್ ಆದೇಶ, ನಮ್ಮ ಅಕೌಂಟ್ಗೆ ದುಡ್ಡು ಬೇಡ, ಇವು ಅವ್ರ ಅಕೌಂಟ್ಗೆ ಹಾಕಿ ಅಂತ ನಾವು ಹೇಳಿದ್ರಿ, ಅದು ಒಪ್ಕೊಂಡ್ರು. ಇವಾಗ ಇವು ಅವ್ರ ಅಕೌಂಟ್ಗೆ ಮಾಡಿ ಅಂತಾನೆ ಹೇಳಿದ್ರಿ, ನಾವು ಬಿಲ್ ಕೊಡ್ತೀರಿ, ಅವ್ರು ರಿಲೀಸ್ ಮಾಡ್ತೀರಿ ಅಂತ. ಆದ್ರೆ ನಮ್ಗೆ ಇನ್ನ ಇವತ್ತು ತನಕ ನಿನ್ನೆನೂ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿಲ್ಲ. ಪಾಪ ಹೂವಾದವರು ಇವತ್ತು ಸಂಜೆ ಒಳಗಡೆ ನಮ್ಗೆ 6,000 ಮಲ್ಲಿಗೆ ಹೂವು ಹಾರ ಬೇಕು, ಫುಲ್ ಮಲ್ಲಿಗೆ ಹೂವು ತರಿಸಬೇಕು. ನೋಡಿ, ಹೂವು ಹಾರದವ್ರು ಇಲ್ಲೇ ಇದ್ದಾರೆ. ಡೆಕೋರೇಷನ್ ಅವ್ರಿಗೆ ಇವಾಗ 30 ಲಕ್ಷ ಪೇಮೆಂಟ್ ಮಾಡಬೇಕು. ಗೌರ್ಮೆಂಟ್ ಹಾಲಿಡೇ, ಇದು ಗೌರ್ಮೆಂಟ್ ಹಾಲಿಡೇ ರಜಾ, ಏನ್ ಮಾಡೋದು ಅಂತ ಕೇಳ್ತಾರೆ. ಇವತ್ತು ಲಾಸ್ಟ್ ಡೇ ಜಾತ್ರೆ, ಇವಾಗ ಆಲ್ರೆಡಿ 65 ಲಕ್ಷ ಕೈಯಿಂದ ಹಾಕಿದಿರಿ. ಯಾರು ಇದನ್ನ ತಗೊಳ್ತಲ್ಲ. ನಾವು ಹೇಳ್ಬಾರ್ದು ಅಂತ ಇದ್ರಿ ಕೊನೆ ಮೂಮೆಂಟ್ ಅಲ್ಲಿ, ಆದ್ರೆ ಯಾರಿಗೂ ಗೊತ್ತಿಲ್ಲ. ನಾವು ಸರ್ಕಾರ ಕೊಡುತ್ತೆ, ಮುಜರಾಯಿ ಕೊಟ್ಬಿಟ್ಟಿದ್ದಾರೆ, ಇದು ಸ್ವಲ್ಪ ರಾಂಗ್ ಮೆಸೇಜ್. ಇದ್ರ ಬಗ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವ್ರು ಏನ್ರಿ ಉತ್ತರಿಸ್ತಾರೇನ್ರಿ? ಈ ಪಾಪ ಹೋಗಿ ಬಿಡ್ರಿ, ಅವ್ರ ಮ್ಯಾಲ ಸಾರಿಗೆ ಖಾತೆದು ಜವಾಬ್ದಾರಿ ಅದ. ಎಲ್ಲಿ 2 ಖಾತೆ ನಿಭಾಯಿಸ್ಲಿಕ್ಕ ಪಾಪ ಹೈರಾಣ ಪಡ್ಲಿಕ್ಕತ್ತಾರ ಅನಿಸ್ತದ. ಇದ್ರ ಬಗ್ಗೆ ಸ್ವಲ್ಪ ಸಿಎಂ ಸಿದ್ದರಾಮಯ್ಯನವರು ಲಕ್ಷ್ಯ ಕೊಟ್ರ ಚಲೋ ಇರ್ತದ ನೋಡಪ್ಪ. ಇನ್ನು ಇವತ್ತ ಕನ್ನಡ ಚಿತ್ರರಂಗ ನಟನನ್ನ ಕಳ್ಕೊಂಡೈತಿ. ಹಾಸ್ಯ ನಟ, ಪೋಷಕ ನಟ ಬ್ಯಾಂಕ್ ಜನಾರ್ದನ್ ಅವರು ನಿಧನ ಹೊಂದಾರ. ಮೊದಲವರು ರಂಗಭೂಮಿದಾಗಿದ್ರು, ಸಕ್ರಿಯರಾಗಿದ್ರು. ಗೌಡ್ರ ಗದ್ದಲ ಅನ್ನುವಂತಹ ನಾಟಕದಾಗ ದೇವೇಗೌಡರ ಪಾತ್ರನ ಬಹಳ ಅದ್ಭುತವಾಗಿ ನಟಿಸ್ತಿದ್ರು. ಜನಾರ್ದನ್ ಅವರು ಮೊದಲು ಬ್ಯಾಂಕ್ ನಾಗ ಕೆಲಸ ಮಾಡ್ತಿದ್ರಲ್ಲ, ಹಿಂಗಾಗಿ ಬ್ಯಾಂಕ್ ಜನಾರ್ದನ್ ಅಂತಲೇ ಫೇಮಸ್ ಆಗಿದ್ದವರು. ಬ್ಯಾಂಕ್ ನಾಗ ಕೆಲಸ ಬಿಟ್ಟ ನಾಟಕ, ಸಿನಿಮಾ, ಸೀರಿಯಲ್ ನಾಗ ಅಭಿನಯಿಸಿದ್ರು. ಜಗ್ಗೇಶ್, ಹೊನ್ನವಳ್ಳಿ ಕೃಷ್ಣ, ದೊಡ್ಡಣ್ಣ ಹಿಂಗ ಬಹಳಷ್ಟು ಕಲಾವಿದರ ಜೊತೆ ಹಲವಾರು ಪಾತ್ರಗಳದಾಗ ಮಿಂಚಿದವರು. ನಾನು ಬ್ಯಾಂಕ್ ಜನಾರ್ದನ್ ಅವರನ್ನ ವೈಯಕ್ತಿಕವಾಗಿ ಭೇಟಿಯಾಗಿನಿ, ಸಂದರ್ಶನ ಮಾಡಿನಿ. ತೆರೆ ಮೇಲೆ ಎಷ್ಟೋ ಸಲ ವಿಲನ್ ಆಗಿ ನಟಿಸಿದವರು ತೆರೆ ಹಿಂದ ಹೊರಗಂದ್ರೆ ಬಹಳ ಸೂಕ್ಷ್ಮ ವ್ಯಕ್ತಿತ್ವ ಅವ್ರದ್ದು. ಅಗದಿ ಸರಳತೆ, ಆತ್ಮೀಯತೆಯನ್ನು ಮಾತಾಡ್ತಾರ, ಕಾಣಿಸ್ತಿದ್ರು. ನೋಡ್ರಿ, ಕಲಾವಿದರಿಗೆ ಸಾವಿಲ್ಲ ಅಂತ ನಾ ಹೇಳ್ತೀನಿ ನೋಡ್ರಪ್ಪ. ಯಾಕಂದ್ರ ಅವ್ರ ಕಲೆಯ ಮೂಲಕ, ಅವ್ರು ನಿರ್ವಹಿಸಿದಂತಹ ಎಷ್ಟೋ ಪಾತ್ರಗಳ ಮೂಲಕ ಕನ್ನಡಿಗರ ಮನಸ್ಸಿನಾಗ ಯಾವತ್ತೂ ಜೀವಂತವಾಗಿರ್ತಾರಂತಿ ನೋಡ್ರಪ್ಪ. ಏನಂತೀರಿ ನೀವು? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮುಚ್ಚಿ ಮಂಡಕ್ಕೆ ನೋಡ್ಲಿಕ್ಕೆ ಕಾಯ್ಕೊಂಡೇವೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.